ಕನಕಪುರ ರಾಷ್ಟ್ರೀಯ ಹೆದ್ದಾರಿ ಹಾಗೂ ನಗರಸಭಾ ವ್ಯಾಪ್ತಿಯ ರಸ್ತೆ ಕಾಮಗಾರಿಯು ಆಮೆಗತಿಯಲ್ಲಿ ನಡೆಯುತ್ತಿದ್ದು, ಕಾಮಗಾರಿಯಿಂದ ಜನ ಹಲವಾರು ಸಂಕಷ್ಟಗಳನ್ನು ಎದುರಿಸುತ್ತಿರುವುದಾಗಿ ನಗರಸಭಾ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಗುರುವಾರ ನಗರಸಭಾ ಅಧ್ಯಕ್ಷೆ ಹೇಮರಾಜು ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಸದಸ್ಯರುಗಳು, ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆದಾರರಿಂದ ನಗರದ ಮಧ್ಯಭಾಗದಲ್ಲಿ ಜನ ಸಂಕಷ್ಟ ಎದುರಿಸುತ್ತಿದ್ದಾರೆ. ಗುತ್ತಿಗೆದಾರರು ರಸ್ತೆ ಕಾಮಗಾರಿ ನಿಧಾನಗತಿಯಲ್ಲಿ ಮಾಡುವುದರ ಜೊತೆಗೆ ಯುಜಿಡಿ ಕಾಮಗಾರಿ ಮಾಡದೆ ರಸ್ತೆ ಕಾಮಗಾರಿ ಮಾಡುತ್ತಿದ್ದಾರೆ. ಕಾಮಗಾರಿ ಮುಗಿದಿರುವ ಕಡೆ ಇತರೆ ರಸ್ತೆಗಳಿಗೆ ಸಂಪರ್ಕ ನೀಡದೆ ಸಾರ್ವಜನಿಕರು ನಿತ್ಯ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸದಸ್ಯರುಗಳಾದ ಕೋಟೆ ಕಿರಣ್, ಜಯರಾಮ್, ಸ್ಟುಡಿಯೋ ಚಂದ್ರು, ವಿಜಯಕುಮಾರ್ ಸೇರಿದಂತೆ ಹಲವಾರು ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ನಗರಸಭಾ ಆಯುಕ್ತ ಎಂಎಸ್ ಮಹದೇವ್, ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಾಗಲಿ ಗುತ್ತಿಗೆದಾರರಾಗಲಿ ಎಂಜಿ ರಸ್ತೆ ಕಾಮಗಾರಿಯ ಯಾವುದೇ ಸಮಸ್ಯೆ ಬಗ್ಗೆ ನಗರಸಭಾ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡದೆ ತಮ್ಮ ಮನಸೋ ಇಚ್ಛೆ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ, ನಗರಸಭೆಯ ಇಂಜಿನಿಯರ್ಗಳ ಬಳಿ ಕುಳಿತು ರಸ್ತೆ ಕಾಮಗಾರಿಯ ಬಗ್ಗೆ ಚರ್ಚೆ ನಡೆಸಿ ಜನರ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಕೊಳ್ಳುವಂತೆ ಸಭೆಯಲ್ಲಿ ಹಾಜರಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಎಲ್ಲ ವಾರ್ಡ್ಗಳಲ್ಲಿಯೂ ಸಮರ್ಪಕವಾಗಿ ಬೀದಿ ದೀಪಗಳನ್ನು ಅಳವಡಿಸಲು ಸೂಚಿಸಿದ ಸದಸ್ಯರು, ನಗರಸಭಾ ವ್ಯಾಪ್ತಿಯಲ್ಲಿರುವ ಪರವಾನಗಿ ಪಡೆಯದ ಕುರಿ, ಕೋಳಿ ಮಾಂಸದ ಅಂಗಡಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಸಾರ್ವಜನಿಕ ಇ-ಖಾತಾ ಬದಲಾವಣೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಪಡೆದು ಖಾತೆ ಮಾಡಿಕೊಡಲು ಬೇಕಾಗುವ ದಾಖಲೆಗಳ ಬಗ್ಗೆ ಮೊದಲೇ ಅವರಿಗೆ ಸೂಕ್ತ ಮಾಹಿತಿ ತಿಳಿಸಿ ನಂತರ ದಾಖಲೆಗಳನ್ನು ಪರಿಶೀಲಿಸಿ ಇ-ಖಾತಾ ಮಾಡಿಕೊಡಬೇಕು. ನಗರಸಭಾ ವ್ಯಾಪ್ತಿಯಲ್ಲಿ ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧ ಮಾಡಿರುವುದರಿಂದ ಯಾವುದೇ ಶುಭ ಸಮಾರಂಭಗಳಲ್ಲಿ ಹಾಗೂ ಕಲ್ಯಾಣ ಮಂಟಪಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಲಾಗಿದೆ. ಇದನ್ನು ಉಲ್ಲಂಘಿಸಿ ಅಕ್ರಮವಾಗಿ ಪ್ಲಾಸ್ಟಿಕ್ ಬಳಕೆ ಮಾಡಿದ್ದಲ್ಲಿ ಕಾನೂನು ಕ್ರಮ ಜರುಗಿಸುವ ಜೊತೆಗೆ ಕಲ್ಯಾಣ ಮಂಟಪಗಳ ಲೈಸೆನ್ಸ್ ರದ್ದುಗೊಳಿಸುವುದಾಗಿ ಸಭೆ ಸರ್ವಾನುಮತದಿಂದ ನಿರ್ಣಯಿಸಿತು. ನಿಗದಿತ ವೇಳೆಯಲ್ಲಿ ಕಾಮಗಾರಿಗಳನ್ನು ಮುಗಿಸದ ಗುತ್ತಿಗೆದಾರರ ಗುತ್ತಿಗೆ ರದ್ದುಗೊಳಿಸಿ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ಸಭೆ ಆಗ್ರಹಿಸಿತು. ನಗರಸಭೆಯಲ್ಲಿ ಕೆಲವು ನೌಕರರು ಯಾವುದೇ ಅನುಮತಿ ಪಡೆಯದೆ ಗೈರು ಹಾಜರಾಗುತ್ತಿರುವ ಬಗ್ಗೆ ಸಭೆ ಅಸಮಾಧಾನ ವ್ಯಕ್ತಪಡಿಸಿ ಅಂಥವರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಸದಸ್ಯರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷ ಸೈಯದ್ ಸಾದಿಕ್ ಸೇರಿದಂತೆ ನಗರಸಭಾ ಸದಸ್ಯರುಗಳು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಏನೇನು ಪ್ರೋಗ್ರೆಸ್ ಆಗ್ತಾ ಇದೆ, ನೀವು ಹೇಳಿ ಮತ್ತು ಹೇಳಿ ಅದು ಸಂಬಂಧಪಟ್ಟವರು ಅಧ್ಯಕ್ಷರ ಬಗ್ಗೆ ವರದಿ ನೀಡಿ. ಈಗ ಅಧ್ಯಕ್ಷರಿಗೆ ಅಂದರೆ ನಾವು ಮೇಲ್ಗಡೆ ನಾವಿರ್ತೀವಿ, ಬನ್ನಿ ಅಥವಾ ಇಂಜಿನಿಯರ್ ಸೆಕ್ಷನ್ ಇರ್ತಾರೆ, ಅವ್ರಿಗೆ ವೆರಿಫೈ ಮಾಡಿ. ನೀವು ಹೇಳಿ ಕಾಂಟ್ಯಾಕ್ಟ್ ಶಾಖೆ ಅವರು ನೀವು ಒಂದು ಸ್ವಲ್ಪ ಅವ್ರಿಗೆ ಟಚ್ಚಲ್ಲಿದೆ, ಪ್ರತಿ ವೀಕ್ಲಿ ಅವ್ರು ಕರ್ಸ್ಕೊಂಡು ಏನಾಗ್ತಾಯಿದೆ ಏನೋ ಅಂತ ಒಂದು ರಿವ್ಯೂ ಮಾಡಿ. ಪ್ರತಿ ವೀಕ್ ಏನು ಕರ್ಸ್ಕೊಂಡು ಯಾಕೆ ಮತ್ತೆ ನಿಮಗೆ ನೀವು ಲೋಕಲ್ ಬಾಡಿ ನಮ್ಮದು ಅಂತ ಆಯ್ತಾ, ಲೋಕಲ್ ಬಾಡಿ ಅಂದರೆ ಲೋಕಲ್ ಸರ್ಕಾರ ಇದ್ದಂಗೆ ಅವ್ರನ್ನ ಕರ್ಸ್ಕೊಂಡು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡೋ ಅಧಿಕಾರ ನಮಗಿದೆ. ಇದೇ ಇಲ್ವೋ? ಈ PWD ನಮಗೆ ಅಧಿಕಾರ ಎಲ್ಲ ಬಿಟ್ಕೊಂಡ್ಬಿಡಿ, ನಮ್ಮ ಲೋಕಲ್ ಸರ್ಕಾರ ಇದ್ದಂಗೆ ಅಂತ ಆಯ್ತಾ. ನೀವು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಿ. ಅದನ್ನು ಸ್ವಲ್ಪ NH ಅವ್ರಿಗೆ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ದುಡ್ಡಿನ ಸರಿ ಮಾಡಿಸಿ ಸರ್, ದಯವಿಟ್ಟು. ಗೇಟ್ ಹತ್ರ ಮಾಡಿಸ್ಕೊಡಿ. ನಗರಸಭೆಗೆ ಬರೋಕ್ಕೆ ದಾರಿ ಇಲ್ಲ. ನಗರಸಭೆಗೆ ಬರಬೇಕು ಅಂದರೆ KR ಸರ್ಕಲಿಂದ ಬರ್ಬೇಕು. ನಾವೀಗ ಸೈಡ್ ಇದಾರೆ ಸರ್, ವೆಹಿಕಲ್ ಬರೋಕ್ಕೆ ಸರ್ ಈ ಕಡೆಯಿಂದ ರೈಟ್ ಸೈಡಲ್ಲಿ ಎಂಟ್ರೆನ್ಸ್ ಗೇಟ್ ಮುಂದೆ ತಾಲೂಕು ಆಫೀಸ್ಗೂ ಮತ್ತೆ ಇದಕ್ಕೂ ಮಧ್ಯದಲ್ಲಿ ವೆಹಿಕಲ್ಗಳ ಅಡಕ್ಕೆ ಸಿಕ್ಕಾಪಟ್ಟೆ ಗುಂಡಿ ಆಗಿರೋದ್ರಿಂದ ಅವ್ರಿಗೆ ಹೇಳ್ಬಿಟ್ಟು ಒಂದಷ್ಟು ದೂರ ಮಾಡಿಸ್ಕೊಟ್ರೆ ಆಗಲ್ವಾ? ಸರ್ ಮಾಡಲ್ಲ ಸರ್, ಅವ್ರು ಕೇಳಲ್ಲ ಸರ್ ಅಂತ ದಯವಿಟ್ಟು ಅದ್ರ ಬಗ್ಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡೋ ಇಲಾಖೆಗಳು ಒಂದು ದೂರ ಬಿಟ್ಟು ಕಾಂಕ್ರೀಟ್ ಹಾಕ್ಸ್ಕೊಡಲ್ಲ, ಅಥವಾ ಡಾಂಬರೀಕರಣ ಮಾಡಿಸಲ್ಲ, ವೆಟ್ ಮಿಕ್ಸ್ ಹಾಕಲ್ಲ. ವೆಟ್ ಮಿಕ್ಸ್ ಹಾಕ್ಸ್ಕೊಡಿ, ವೆಟ್ ಮಿಕ್ಸ್ ಹಾಕ್ಸೋಕೆ ವ್ಯವಸ್ಥೆ ಮಾಡಿ. ವೆಟ್ ಮಿಕ್ಸ್ ಕೃಷಿತ್ವ ಅಂತ ಸರ್. ನಾವು ನಿಮ್ಮ ಆಫೀಸಿಗೆ ಬಂದು ಜನಗಳ ಕೆಲಸ ಮಾಡ್ಕೊಡಿ, ಸಕಾಲದಲ್ಲಿ ಬರ್ತಾ ಇದೆ ಕ್ಲಿಯರ್ ಮಾಡ್ಕೊಡಿ ಅಂತ ನಾವು ಕೇಳೋಕ್ಕಾಗತ್ತಾ? ನೀವು ಯಾಕೆ ಅದನ್ನ ಅಟೆಂಡ್ ಮಾಡ್ತಾ ಇಲ್ಲ ವಿತಿನ್ ಟೈಮಲ್ಲಿ?
ಒಂದೆರಡು ಫೈಲ್ ಸ್ವಲ್ಪ ಡಿಲೇ ಆಗ್ಬೋದು. ಒಂದ್ 2 ಫೈಲ್ ಆದ್ರೂ ನಮಗೆ ಮೀಟಿಂಗ್ ಗಳಲ್ಲಿ ಸಕಾಲ ಡಿವಿಷನ್ ಬರ್ತದೆ ಅಂತ ಕ್ಲಾಸ್ ತಗೊಳ್ತಾರೆ ಸೆಕ್ರೆಟರಿ ಮೇಡಮ್ ಅವರು. ನಾಳೆ ಮೀಟಿಂಗ್ ಇದೆ, ಇವನು ಕರ್ಸ್ಕೊಳ್ಳಿ. ಡಿಸಿ ಸಾಹೇಬ್ ಹತ್ರ ಮೀಟಿಂಗ್ ಇದೆ, ಸೆಕ್ರೆಟರಿ ಮೇಡಮ್ ಮಿಷನ್ ತಗೊಳ್ತಾರೆ. ನೀವು ದಯಮಾಡಿ ಬನ್ನಿ, 10 ತಗೊಳ್ಳಿ ಅಂದ್ಬಿಟ್ಟು ಈ ತರ ನಗರಸಭೆ ವ್ಯಾಪ್ತಿಯಲ್ಲಿ ಕಾಪಿ ಟು DCM ಸಾಹೇಬರು, ಕಾಪಿ ಟು ನಗರ ಆಶ್ರಯ ಸಮಿತಿ ಅಧ್ಯಕ್ಷರು ಹಾಕಿ ಈ ತರ ಕನಕಪುರ ನಗರಸಭೆ ವ್ಯಾಪ್ತಿಯಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಅಪ್ಲೈ ಮಾಡುವಂತಹ ಅರ್ಜಿಗಳನ್ನ ಡ್ಯೂ ಡೇಟ್ ಆದ್ರೂ ಕಳಿಸ್ಕೊಡಲ್ಲ, ಅಥವಾ ಐದು ರಿಜೆಕ್ಟ್ ಮಾಡಬೇಕು, ಇಲ್ಲ ಅಂದ್ರೆ ಅಕ್ಸೆಪ್ಟ್ ಮಾಡಬೇಕು. ನೀವು ಎರಡು ಮಾಡಲ್ಲ, ನಿಮ್ಗೆ ಆದ್ಮೇಲೆ ಇಟ್ಕೊಳ್ತೀರಾ. ನಮ್ಗೆ ಸಕಾಲದಲ್ಲಿ ಡೇಟ್ ತೋರಿಸ್ತದೆ, ನಿಮ್ಗೆ ಲೆಟರ್ ಹೇಳಿ ಮಾಡ್ತೀವಿ, ಆಮೇಲೆ ಪ್ರತಿ ಫೋನ್ ಮಾಡಿ ನಿಮ್ಗೆ ಫಾಲೋ ಅಪ್ ಮಾಡ್ತಾರೆ. ಏನ್ ಪ್ರಾಬ್ಲಮ್ ನಿಮ್ಗೆ, ಸರಿ ಇಲ್ವಾ, ನೀವು ರಿಜೆಕ್ಟ್ ಮಾಡಿ, ಕರೆಕ್ಟ್ ಆಗಿದೆಯಾ ಅಪ್ರೂವ್ ಮಾಡಿ. ಸರಿ ಸರ್, ಮಾಡ್ತೀವಿ. ಎಸ್ ಸರಿ ಹೇಳಿದ್ರೆ ನೀವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ನಾಳೆ ಹತ್ತಿರಕ್ಕೆ ಹೋಗಿದೆ ಇದು. ನಮ್ಗೆ ಮೀಟಿಂಗ್ಗಳಲ್ಲಿ ಬಂದು ಕೇಳಬೇಕು, ನೀವು ಯಾವ ತರ ಕ್ಲಾಸ್ ತಗೊಳ್ತಾರೆ ಅಂತ. ಯಾರು ಹೇಳಿಲ್ಲ ಸರ್ ಪ್ರಾಧಿಕಾರದಲ್ಲಿ. ಸರ್ ಈಗ ಒಂದು ವಿಚಾರ ಪ್ರಾಧಿಕಾರದಲ್ಲಿ 15 ದಿನ ಇರುತ್ತೆ ಸರ್, ಪ್ರಾಧಿಕಾರದಲ್ಲಿ 15 ದಿನ ಇರುತ್ತೆ. ನಾಳೆ ಬರುತ್ತೆ ಅನ್ಕೊಳ್ಳಿ, ನಗರಸಭೆ ಬಂದು ಏನಂತ ಗೊತ್ತಾ, 16 ದಿನ ಆಯ್ತು ಸರ್ ನಾನು ಅಲ್ಲಿದ್ದೆ ಇಲ್ಲ ಅಂತಂದ್ರೆ ಪ್ರಾಧಿಕಾರದಲ್ಲಿ 15 ದಿನ ಆಗಿತ್ತು ಅಂತ ಪ್ರಾಧಿಕಾರದಲ್ಲಿ ಸೇರಿಸ್ಕೊಂಡು ನಗರಸಭೆಗೆ ಹೇಳ್ತಾರೆ. ಪ್ರಾಧಿಕಾರದಲ್ಲಿ ಯಾರನ್ನೂ ಕೇಳಲ್ಲ ಸರ್. ನಮ್ಮಲ್ಲಿ ಬಂದು ಕೇಳ್ತಾರೆ, ನಮ್ಮಲ್ಲಿ 15 ಡೇಸ್ ಯಾವುದು ಡಿಲೇ ಆಗಿದೆ. ನೋಡಿಯಪ್ಪ, ನಾನು ಇದು ಲಾಸ್ಟ್ ವಾರ್ನಿಂಗ್, ಇಲ್ಲಾಂದ್ರೆ ನಿಮ್ಮ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಳಕ್ಕೆ ರೆಕಾರ್ಡ್ ಮಾಡಿಸ್ತೀನಿ, ನಿಮ್ JD ಅವ್ರ ಮೇಲೆ AD ಅವ್ರ ಮೇಲೆ. ಯಾಕಂದ್ರೆ ನೀವು ಕೆಲಸ ಮಾಡಿಲ್ಲ ಅಂತಂದ್ರೆ ಜನಗಳು ನಮ್ಮನ್ನು ಕೇಳ್ತಾರೆ. ಓದಿ ಇವತ್ತು ಸಕಾಲ ಅಂತಂದ್ರೆ ಸೆಕ್ರೆಟರಿ ಮೇಡಮ್ ನಾವು ರಿವ್ಯೂ ಮಾಡ್ತಾರೆ. ನಾವು ಅವ್ರ ಕ್ಲಾಸ್ ತಗೊಂಡು ಅವರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ಬರ್ಬೇಕಾಗುತ್ತೆ. ನೀವು ಬಂದು ನಾಳೆ ಬನ್ನಿ, ದಯಮಾಡಿ ನಾಳೆ ಬನ್ನಿ. ಅವ್ರು ಯಾವ ತರ ಮಾತಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದ್ದೀನಿ ಸರ್. ಎಲ್ಲಿಕವ್ರೆ? ಇಲ್ಲ ಸರ್, ಸೂಪರ್ವೈಸರ್ ಆಗಿದ್ದೀನಿ. ಡಿಪೋ ಮ್ಯಾನೇಜರ್ ಸ್ವಲ್ಪ ಕೋರ್ಟ್ ಅಂದ್ಬಿಟ್ಟು. ಸ್ವಚ್ಛತೆ ಮಾಡೋದು ನಿಮ್ ಜವಾಬ್ದಾರಿ. ನಾವು ಸ್ವಚ್ಛತೆ ಮಾಡಿಸ್ತೀವಿ ನಿಮ್ ನ್ಯಾಷನಲ್ ಹೈವೇನ. ಇಲ್ಲ ಸರ್, ಮಾಡಿ. ಎಲ್ಲಿ ಹೇಳಿ, ಅರ್ಕಾವತಿ ಬ್ರಿಡ್ಜ್ ಇಂದ ಹಿಡಿದು ಇಲ್ಲಿವರೆಗೂ ನಾವು ಕ್ಲಿಯರ್ ಮಾಡಿಸ್ತೀವಿ. ತೆಗಿತಾ ಇದಾರಲ್ಲ ಇದ್ರಲ್ಲಿ ಪೂರ್ತಿ ತೆಗಿತಾರ, ಸುಮ್ಮನೆ ಎಲ್ಲಿ ಇದಾಗುತ್ತೋ ಅದನ್ನು ಮಾತ್ರ ಮಾಡ್ತಾ ಇದ್ದಾರೆ. ಹೇಳಿ ಸರ್. ಸೀಟು ಎಲ್ಲರೂ ತೆಗಿತಾ ಇದ್ರೆ ಓಪನ್ ಇರೋದು ತೆಗಿತಾ ಇದ್ದೀರ ಅಷ್ಟೇ. ಹೊರಗಡೆ ಹಂಗೆ ಬಿಟ್ಟಿದ್ರೆ ಕಣ್ಣ ಮಾಡಕ್ ಬರಬೇಡಿ. ನೀವು ಸೀಟನ್ನ ನೀವು ಕಂಪ್ಲೀಟ್ ಆಗಿ ತೆಗಿಬೇಕು, ಆಯ್ತಾ? ಆಮೇಲೆ ಇನ್ನೊಂದು ವಿಚಾರ ಏನು ಬಂದಿದೆ, ಮೊನ್ನೆ ಅಲ್ಲಿ ಸೀಟ್ ತೆಗಿತಾರಲ್ಲ, ಅವ್ರ ಗ್ಲೌಸ್ ಇಲ್ಲ ಮತ್ತೆ ಬೂಟ್ ಇಲ್ಲ. ಅದಕ್ಕೆ ಏನ್ ಮಾಡಿದಾರೆ, ನಗರಸಭೆ ಮೇಲೆ ಲೆಟರ್ ಹಾಕಿದ್ದಾರೆ. ನಿಮ್ಗೆ ಗ್ರೂಪಲ್ಲಿ ಹಾಕ್ತೀನಿ ಹೇಳಿ. ನಗರಸಭೆಯವರು ಈ ತರ ಕೆಲಸ ಮಾಡಿಸ್ತಾ ಇದ್ದಾರೆ, ಬೂಟ್ ಇಲ್ದಾರೆ ಪೌರ ಕಾರ್ಮಿಕರ ಮೇಲೆ ಅಂತ ನಮ್ಗೆ ರಿಪೋರ್ಟ್ ಹೊಸದೀಗ ಅಂತ ರಿಪೋರ್ಟ್ ಮಾಡೋರು. ನಗರಸಭೆಯವರು ನೋಡಿ, ನಗರಸಭೆಯವರು ಮೊದಲು ಕಾಣೋದು. ಕೆಲಸ ಮಾಡಿಸ್ತಾ ಇರೋದು NH ಅವರು, ಗುತ್ತಿಗೆದಾರರು, ಅವ್ರ ಕಾರ್ಮಿಕರನ್ನ ಬಿಟ್ಟು ಕೆಲಸ ಮಾಡಿಸ್ತವ್ರೆ. ಪೇಪರ್ ಅಲ್ಲಿ ಬರ್ದಿರೋದು ಪೌರ ಕಾರ್ಮಿಕರು ಈ ತರ ಗ್ಲೌಸ್ ಇಲ್ದಾನೆ ಕೆಲಸ ಮಾಡಿಸ್ತವ್ರೆ ಅಂತ ನಮ್ಮ ಮೇಲೆ ರಿಪೋರ್ಟ್ ಮಾಡೋರು. ಬೂತ್ ಕೊಡ್ದಾನೆ ಕೆಲಸ ಮಾಡಿಸ್ತಾ ಇದೀರಿ, ನಿಮ್ ಗುತ್ತಿಗೆದಾರರಿಗೆ ಅದು ಕನಿಷ್ಠ ಇದಿಲ್ವಾ? ಇನ್ಸ್ಟ್ರಕ್ಷನ್ ಕೊಡಕ್ಕಾಗಲ್ಲ ನಿಮ್ಗೆ? ಕೊಡ್ತೀವಿ ಸರ್, ಕೊಡ್ತೀವಿ. ಅದು ಮಾತಾಡ್ದೆ ಅವ್ರಿಗೆ ಸರ್, ಅವ್ರಿಗೆ ಯಾರು ಹಾಕಿದ್ರು ಅವ್ರಿಗೆ ಬೆಳಗ್ಗೆ ಮಾತಾಡ್ದೆ, ಇದು ನಮ್ಮ ಇಲಾಖೆದಲ್ಲ, ಯಾರೋ ಒಬ್ರು ಬಂದಿರೋ ಅವರು ಸಾಮಾಜಿಕ ಕಾರ್ಯಕರ್ತರು ಅಂತ ಅವ್ರಿಗೆ ಹೇಳಿ ಕಳಿಸ್ದೆ. ಹಾಕಿದ್ರು ವಿಡಿಯೋ ಮಾಡಿ ನೀವು ನಮಗೆ ಕಂಪ್ಲೇಂಟ್ ಬರೋದು ಊರೆಲ್ಲ ಹೊರಟಾಯ್ತದ್ದು. ಏನು ಸಾಮಾಜಿಕ ಚಾನಲ್ ಹಾಕ್ಬಿಟ್ಟು ಇವ್ರು ಮಾಡ್ತಿದ್ರು ನಗರಸಭೆ ಅಂದ್ಬಿಟ್ಟು ಊರು ಎಲ್ಲಾರು ನೋಡಂಗೆ ಅದು ಹೋಯ್ತಿದೆ. ದಯಮಾಡಿ ಅದನ್ನ ಚೆಕ್ ಮಾಡ್ಕೊಂಡು ನೀವು ಮಾಡ್ತೀವಿ. ಎಲ್ ಸೆಕ್ಷನ್ ಇಂದ ಒಂದು ರಿಪೋರ್ಟ್ ಬಂದಿದೆ, ಅವ್ರಿಗೆ ಒಂದು ಕಳ್ಸ್ಕೊಡಿ. ಇದು ನಮ್ಮ ಇಲಾಖೆಯಿಂದ ಆಗ್ತಿರೋದಲ್ಲ, ಸಿಲ್ಟ್ ಮಾಡ್ತಾ ಇರೋದು NH ಅವರು. ಈ ಬಗ್ಗೆ ಕ್ರಮ ವಹಿಸಿ ಅಂತ. ಇವ್ರೇನಾದ್ರು ಒಂದು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಮೀಟಿಂಗ್ ಬಂದ್ರೆ ಕೇಸ್ ಹಾಕ್ತಾರೆ ಇವ್ರ ಮೇಲೆ. ಅಸುರಕ್ಷಿತವಾಗಿ ಕೆಲಸ ಮಾಡಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ನೀವು ಅದನ್ನ ನೀವು ನೋಡ್ಬೇಕು, ಅವ್ರಿಗೆ ಹೇಳ್ಬೇಕು ಗುತ್ತಿಗೆದಾರರಿಗೆ. ಯಾಕೆ ನೀವು ಅಷ್ಟು ಅವ್ರಿಗೆ ಹೇಳುವಷ್ಟು ನಿಮ್ಗೆ ಸರ್ಕಾರ ಇದು ಕೊಟ್ಟಿಲ್ವಾ? ಇಲ್ಲ, ಕೊಟ್ಟಿಲ್ಲ. ಪವರ್ ಇದೆ ತಾನೆ? ಇಲ್ಲ, ನಿಮ್ಗೆ ಹೇಳಕ್ಕೆ ಪವರ್ ಇಲ್ಲ ಸರ್, ನಾನು ಜಸ್ಟ್ ನನ್ಗೇನು ಪವರ್ ಇಲ್ಲ, ಓನ್ಲಿ ಸ್ಯಾಲ್ರಿಗೆ ಮಾತ್ರ ನಾನು ಬೌಂಡ್ ಆಗಿದ್ದೀನಿ, ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿಗೆ ನಾನು ಬೌಂಡ್ ಆಗಿಲ್ಲ ಅಂತ ನಗರಸಭೆಗೆ. ಇಲ್ಲ ಸರ್, ಮಾಡಿಸ್ತೀವಿ ಸರ್. ಮಾಡಿಸ್ಬೇಕು ನೀವು.
ಅಲ್ಲಿ ಒಂದು ವೀಕ್ ಆಗಿದೆ, ಇವಾಗಲೂ ತೆಗಿತಾ ಇದ್ದಾರೆ ನೋಡಿ, ಇವಾಗಲೂ ತೆಗಿತಾ ಇದ್ದಾರೆ. ನೀವು ನೋಡ್ಕೊಂಡ್ ಬರ್ತೀರಾ, ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅವ್ರಿಗೆ. ಮತ್ತೆ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅಂತ ಗೊತ್ತಿದೆಯಲ್ವಾ? ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಆಗ್ತಿಲ್ಲ. ಅಲ್ಲಿ ಚರಂಡಿಲಿ ಏನ್ ಬರ್ತದೆ, ಮರಗಳೆಲ್ಲ ಬರ್ತಾ ಇದೆ ಚರಂಡಿಲಿ. ಕೆಲವರು ಓಪನ್ ಆಗಿ ಚರಂಡಿ ಬಿಟ್ಟಿದ್ದಾರೆ, ಅದೆಲ್ಲ ಅಲ್ಲಿ ಬರ್ತಾ ಇದೆ. ಏನಾರ ಅದನ್ನ ನೀವು ಮಾಡಿದ್ರೆ, ಅದು ವೈಲೇಟ್ ಆದ್ರೆ ನಿಮ್ ಕೇಸ್ ಆಗುತ್ತೆ. ನಿಮ್ಗೆ ಇವಾಗಲೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಿ. ಈಗ ಇನ್ಸ್ಟ್ರಕ್ಷನ್ ಕೊಡಿ ಈಗಲೇ. ಅವರು ಬೂಟು ಗ್ಲೌಸ್ ಹಾಕೋದನ್ನ ಯಾರು ಸಹ ಕೆಲಸ ಮಾಡಬಾರ್ದು. ಸರಿ ಸರ್. ಒಂದು ಲೆಟರ್ ಹಾಕಿ ನೀವು ಹೆಲ್ತ್ ಸೆಕ್ಷನ್ ಇಂದ ಇಲ್ಲ ನಿಮ್ಮ ಮೇಲೆ ಬರ್ತದೆ. ಇವತ್ತೇ ಒಂದು ಲೆಟರ್ ಮಾಡಿಸಿ NH ಅವ್ರಿಗೆ ಈ ತರ ಮಾಡ್ತಾ ಇದ್ದಾರೆ, ಇದು ಮ್ಯಾನ್ಯುವಲ್ ಸ್ಕ್ಯಾವೆಂಜ್ ಪ್ರಕಾರ ಇದು ಅಪರಾಧವಾಗಿರೋದ್ರಿಂದ ಕೂಡಲೇ ಇದನ್ನ ಸ್ಥಗಿತಗೊಳಿಸಿ ಕೆಲಸ ಮಾಡಿಸಿ ಅಂತ ಹಾಕಿ. ಯಾವುದು ಸಮಸ್ಯೆ ಇಲ್ಲ ಸರ್ ನಮಗೆ. ಥ್ಯಾಂಕ್ ಯು ಸರ್. ಬಂದು ಚೆಕ್ ಮಾಡಿಲ್ಲ ನೀವು. ಹಲೋ ನೀನು ಹಲೋ 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 ಲೈಟ್
ಹಲೋ, ನೀವು ಲೈಟ್ ಹಾಕ್ತಿರಲ್ಲ ಈ ವಾರ್ಡ್ಗೆ ಹಾಕ್ತೀರಿ, ಮಾಡೋ ದಿನ ಬಂದು ಚೆಕ್ ಮಾಡ್ಬೇಕು ನೀವು. ಅವ್ರು ಬಂದು ನಿಮ್ ಕಂಪ್ಲೇಂಟ್ ಮಾಡೋದಲ್ಲ, ನೀವು ಚೆಕ್ ಮಾಡ್ಬೇಕು. ಲೈನ್ ಈಗ ಬೆಳಗ್ಗೆ ಹಾಕ್ಬಿಟ್ಟು ಹೋಗ್ರು ನಮ್ಗೆ ಗೊತ್ತಾಯ್ತದ ಲೈನಲ್ಲಿ, ಅದು ಬಂದು ನೀವು ಅದು ಮಾಡಿ. ಫಿಟ್ಟಿಂಗ್ ಲೆಕ್ಕ ಕೊಡ್ತಾರಲ್ಲ ಅದಕ್ಕೆ ಟೈಟ್ ಮಾಡೋವಾಗೆ ಈಗ ಎಲ್ಲ ಕಡೆ ಬಿಚ್ಚಿದ್ಯಲ್ಲ, ಬಿಚ್ಚಿದ್ಯಾ? ಬಿಚ್ಚಿದ್ಯಾ? ಬಿಚ್ಚಿಲ್ಲ ಅಷ್ಟೇ ಹೇಳು. ಬಿಚ್ಚೇವು ಬೇಕಾದಲ್ಲ ಹಾಗೆ ಹೋಗ್ಕೊಂಡು ಯಾಕೆ ಇದೆಯಾ? ಬಿಸ್ನೆಸ್ ಮಾಡಿ ಬಿಟ್ಬಿಟ್ಟೆ ಬಿಸ್ನೆಸ್ ಮಾಡಿ ಏನೇ ಬಿಟ್ಟೆ ನಿಮ್ಮತ್ತೀಗ ಕಾಲಕ್ಕಾಲ ಮೇನ್ ರೋಡಲ್ಲಿ ಕಾಲಕ್ಕಾಲ ಮೇನ್ ರೋಡಲ್ಲಿ ಹಾಕಿ ಬಿಚ್ಚೋರು ನೀವು ನೀನು ತಂದು ಹಾಕೋ ಹಂಗಾರ ಇಲ್ಲ ಬಿಚ್ಚೋರು ಎಲ್ಲ ಬಿಚ್ಚೋ ಸೋಮವಾರ ಕ್ಲಿಯರ್ ಆಗದಂತೆ ಕಳಿಸಿ. ಗುಂಡೇನ ಅಪ್ಪಡಿ ಪಡ್ಕೊಂಡ್ರು ಮೆಜೆಸ್ಟಿಕ್ ಸರ್ಕಲ್ ಅಲ್ಲಿ ಅಲ್ಲ ಬಾ ಹಂಗಾರೆ ನಮ್ಮೇನ ಹಾಕ್ಬಾ ಹಂಗಾರೆ. ಯಾವ ಎಷ್ಟಣ ಒಂದಷ್ಟು ನಮ್ಮ ಮಾಮೂಲಿ ಮರ್ಕಿರಿ ಇದ್ವಲ್ಲ ಎಲ್ಲ ಬಿಚ್ಬಿಟ್ಟವ್ರೆ. ಸರ್ ಇವ್ ಬಂದು ಯಾಮಾರಿಸ್ಬಿಡ ಸರ್, ನನಗೆ ಯಾಮಾರಿಸ್ಬಿಡ ನಾನು. ನೀನು ಯಾಮಾರಿಸಿದ್ದು ಈಗ ನೀನು ನಂದೇಶ್ ಹೇಳೋದನ್ನ ಕೇಳಯ್ಯ, ಹೇಳೋದನ್ನ ಅರ್ಥ ಮಾಡ್ಕೊ. ನೀನು ಅಲ್ಲಿ ನಮ್ಮ ಮೇನ್ ರೋಡು ಅಲ್ಲೇ ಬಿಚ್ಚಿದ್ಯಾ, ಬೇರೆ ಕಡೆ ಅವೆ ಅಂದ್ರೆ ಏನ್ ಅರ್ಥ ಅದಕ್ಕೆ? ನೀನು ನೋಡಪ್ಪ ಸರ್ಕಲ್ ಅಲ್ಲಿ ಹಾಕ್ತಂದೆ ಸುಮ್ಮನೆ ಪುರಾಣ ಈಗ ಏನಾಯ್ತು ಗೊತ್ತಾ, ರಿಟರ್ನ್ ನೀನು ಲೈಟ್ ಕೊಟ್ಟು ತಂದು ಹಾಕ್ಬೇಕಾಯ್ತದೆ. ನಮ್ಮ ಮೇನ್ ಸರ್ಕಲ್ ಏನಿತ್ತು ಎಲ್ಲ ತೆಗೆದ್ರೆ ಎಲ್ಲ ಕ್ಲಿಯರ್ ಆಗಿ ತೆಗಿಬೇಕು, ಇಲ್ಲ ಹಾಕಿದ್ರೆ ತಿರ್ಗಾ ಹಾಕ್ಬೇಕು ನೀನು. ಸರ್ ಹೆಚ್ಚುವರಿ ಲೈಟ್ ಬೇಡ ಸರ್, ಇವಾಗ ಬಂದಿರೋದು ಹೇಳಿ. ಇವಾಗ 78 ಲೈಟ್ ಕೊಡ್ತೀವಿ ಅಂತ ಹೇಳಿದ್ರೆ ಇರ್ರಿ ಚಂದ್ರು, 78 ಲೈಟ್ ಕೊಡ್ತೀವಿ ಅಂತ ಹೇಳಿದ್ರು. ಮೇನ್ ರೋಡಿಂದ ಫಿಟ್ ಮಾಡಿಸ್ಕೊ ಬಂದೆ ನಮ್ಮ ವಾರ್ಡಲ್ಲಿ ನಾನು. 6ನೇ ವಾರ್ಡ್ ಸಂಬಂಧಪಟ್ಟಂಗೆ 10ನೇ ವಾರ್ಡ್ ಸಂಬಂಧಪಟ್ಟಂಗೆ ಒಂದು 10 ಲೈಟ್ ಕೊಡಿ ನಮ್ಮ ವಾರ್ಡ್ಗೆ ಅಂದ್ರೆ ಕೊಡ್ತಾ ಇಲ್ಲ ನಂದೀಶು. ಅವ್ನು ಕಾಂಟ್ರಾಕ್ಟ್ರು ನಮ್ಗೆ ಹೇಳಿಲ್ಲ, ಅವ್ರ ಕೈಲಿ ಹೇಳ್ಸಿ ಅಂತಾರೆ. ನಂದೀಶ್ ಕೇಳಿದ್ರೆ ನಂದೀಶು ಅವ್ರಿಗೆ ಹೇಳಿ ಅಂತಾನೆ. ಹಂಗಲ್ಲ ಸರ್, ಆ ಥರ ಕೊಡಲ್ಲ ಅಲ್ಲ ಸರ್. ನಮಗೆ ಕಂಬಕ್ಕೆ ಫಿಟ್ ಮಾಡೋಕ್ಕೆ ಅವ್ರನ್ನೇ ಫಿಟ್ ಮಾಡಿ ಅಂತ ಹೇಳೋದು. ನಾನು ಯಾವುದೇ ಒಂದು ಲೈಟು ಈಸ್ಕೊಳ್ಳಲ್ಲ ಅವ್ರ ಹತ್ರ ಕಂಬಕ್ಕೆ ಫಿಟ್ ಮಾಡೋಕ್ಕೆ. ಅಲ್ಲ ಸರ್, ಹೊಸ ಲೈಟ್ ಫಿಟ್ ಮಾಡೋದಕ್ಕೆ ಇವಾಗ 78 ಇವಾಗ 10ನೇ ವಾರ್ಡ್ ಸಂಬಂಧಪಟ್ಟಂಗೆ ಮೇನ್ ರೋಡ್ಗೆಲ್ಲ ಹಾಕ್ಸ್ಕೊಂಡು ಬಂದಿದ್ದೀರಲ್ಲ ಸರ್, ಅದ್ರಲ್ಲಿ ಕೊಡ್ಬೋದಾಗಿತ್ತಲ್ಲ ನಮ್ಮ ಕಡೆ ವಾರ್ಡ್ಗೆ ಒಳಗಡೆಗೆ. ತಿರ್ಗಾ 6ನೇ ವಾರ್ಡ್ ಸಂಬಂಧಪಟ್ಟಂಗೆ ಎಲ್ಲ ನಾನು ಫಿಟ್ ಮಾಡಿಸ್ಕೊಂಡು ಬಂದಿದ್ದೀನಲ್ಲ. 5 ಲೈಟ್ ಅಲ್ಲಿ ಕೊಟ್ಟಿದ್ರೆ ಎಕ್ಸಸ್ ನಾನು ಫಿಟ್ ಮಾಡಿಸ್ಕೊತಾ ಇರ್ಲಿಲ್ವ ನಮ್ಮ ವಾರ್ಡಲ್ಲಿ ಸರ್? ರೀಪ್ಲೇಸ್ಮೆಂಟ್ ಮಾಡಕ್ಕಲ್ಲ ಸರ್ ನಾನು ಹೇಳ್ತಾ ಇರೋದು. ಕೆಲವೊಂದು ವಾರ್ಡ್ಗಳಲ್ಲಿ ತರಿಸಿದೀವಿ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ವಾರ್ಡ್ಗಳಲ್ಲಿ ಈಗ ನೆಕ್ಸ್ಟ್ ಹಂತದಲ್ಲಿ ಈಗ ಮತ್ತೆ ಕಳಿಸ್ತಾ ಇದ್ದಾರೆ ಹೇಳ್ತಾ ಇರೋದು. ಅದಕ್ಕೆ 3 ದಿನ ಕೇಳಲ್ಲ. ಹಲೋ ಅಂತಲ್ಲ ರೀ, ಕೆಲವು ಕಡೆ ಬಿಟ್ಟಿರೋ ತಪ್ಪು ಅಂತ ಬಿಚ್ಚಬೇಕು ಅವು. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದ್ ಕಡೆ ಇದೆ ಒಂದ್ ಕಡೆ ಇಲ್ಲ ಅಂದ್ರೆ ಏನಂತಾರೆ? ನಿಮ್ಗೆ ಸರ್ಕಾರದ ಆದೇಶ ಅದೇ ಲೈಟ್ ತೆಗಿತಾ ಇದ್ರಿ, ಬೇಡ ಆಗಿಲ್ಲ. ನಾನು ತೆಗ್ದಿದ್ದೀರಾ, ಒಂದ್ ಕಡೆ ತೆಗ್ದಿದ್ದೀರಾ, ಇನ್ನೊಂದ್ ಕಡೆ ಯಾಕೆ ಬಿಡ್ತೀರಾ? ಒಂದಾ ಮರ್ಕ್ಯೂರಿ ಲೈಟ್ ಅಲ್ಲಿ ಈ 3 ಲೈಟ್ ಹಾಕಿದ್ರು 1 ಲೈಟ್. ಅರ್ಥ ಮಾಡ್ಕೊಳ್ಳಿ. ಜನ ಏನಂತಾರೆ, ಆ ಕಡೆ ಓಡ್ತಾ ಇದೆ ಈ ಕಡೆ ಯಾಕಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನು ಉತ್ತರ ಕೊಡುವ ನಾವು?
ಮಾತ್ರ ತೆಗೆದವ್ರೆ, ಇನ್ನು ಉಳಿದಿದ್ದು ಹಂಗೆ ಉಳಿಸ್ಕೊಂಡವ್ರೆ. ಇದು ವಿಚಾರ. ಈಗ ಜಯರಾಮ್ ಅವ್ರ ವಾರ್ಡ್ ಚಿಕ್ಕ ವಾರ್ಡು, ನಮ್ಮ ಚಂದ್ರ ಅವ್ರ ವಾರ್ಡ್ ಕಡಿಮೆ ಲೈಟ್ಗಳು ಬರ್ತವೆ. ಹಂಗಾಗಿ 70 ಲೈಟ್ ಏನು ಹಾಕಿದ್ದೀವಿ ಎಲ್ಲ ರಿಪ್ಲೇಸ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ಕೆಲವರು ವಾರ್ಡು ದೊಡ್ಡ ವಾರ್ಡು 70 ಲೈಟ್ ಅಲ್ಲ, ಇನ್ನೂ ಅಲ್ಲಿಗೆ ಇನ್ನೂ 300-400 ಲೈಟ್ ಬೇಕು. ಅದನ್ನು ತರಿಸಿದಾಗ ಅವನು ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಇದರಲ್ಲಿ ಏನು ಇದು ಏನು ತಾರತಮ್ಯ ಇಲ್ಲ. ಅವ್ರ ವಾರ್ಡಲ್ಲಿ ತೆಗಿಬಾರ್ದು, ಇವ್ರ ವಾರ್ಡಲ್ಲಿ ತೆಗಿಬೇಕು ಅನ್ನೋದು. ಈಗ ಅಧ್ಯಕ್ಷ ವಾರ್ಡಲ್ಲಿ ತೆಗೆದುಬಿಟ್ಟಿದ್ದೀವಿ ಎಲ್ಲನೂ. ಏನು ಅಧ್ಯಕ್ಷ? ಇವ್ರದ್ದು ಕಾಂಟ್ರಾಕ್ಟರ್ದು 100% ಕರೆಸ್ತೀರಾ ಇಲ್ಲ ಏನ್ ಮಾಡ್ತೀರಾ? ಮೀಟಿಂಗ್ ಹೇಳಿದೀವಿ ಸರ್. ಅಲ್ಲ ಹೋದ್ ಸಾರಿ ಸುಮಾರು 6 ತಿಂಗಳಿಂದಾನು ಹೇಳ್ತಾ ಇದೀವಿ ನಾವು. ಈಗ ನೀವು ಜವಾಬ್ದಾರಿ ತಗೊಂಡು ಅವ್ರನ್ನ ಕರೆಸ್ತೀರಾ ಮೀಟಿಂಗ್ಗೆ? ಏನ್ ಹೇಳ್ತೀರಾ ಹೇಳಿ. 1000 ಇದ್ರೆ ನೀವು ಬಗೆಹರಿಸ್ಕೊಳ್ಳಿ. ಅದು ನಮ್ಗೆ ಕೆಲಸ ಆಗ್ಬೇಕು. ಎಷ್ಟು ರಿಕ್ವೆಸ್ಟ್ ಮಾಡಿದೀನಿ ಸರ್, ಜನ ಬೈತಾರ. ಹಬ್ಬ ಮಾಡಬೇಡಿ ಸರ್, ಆರ್ಡರ್ ಮಾಡಿ ಹೇಳ್ಬೇಕು. ನಿಮ್ಮ ಮಾತು ಅವ್ರು ಕೇಳಬೇಕು, ಅವ್ರ ಮಾತು ನಿಮ್ಗೆ ಕೇಳೋದಲ್ಲ. ವಿಷಯ ಸಂಖ್ಯೆ 6 ಕಾನ್ಪುರ ನಗರಸಭೆಗೆ ಸೇರಿದ MHS ರಸ್ತೆಯಲ್ಲಿನ ಆಸ್ತಿ ಸಂಖ್ಯೆ 51-75-57 ಮತ್ತು 51-76-57-58ರಲ್ಲಿ ನಿರ್ಮಿಸಿರುವ 48 ಮಳಿಗೆಗಳ ಪೈಕಿ ರಾಜ್ಯಾದ್ಯಂತ ಬಾಕಿ ಇರುವ 2 ಸಂಖ್ಯೆ ಕೇಸ್ನಲ್ಲಿನ ಮಳಿಗೆಗಳಿಗೆ ಸರ್ಕಾರದ ಸುತ್ತೋಲೆ ಸಂಖ್ಯೆ 90 ರೀತಿಯ ಹೊಸದಾಗಿ ಬಾಡಿಗೆ ಮತ್ತು ಠೇವಣಿಯನ್ನು ನಿಗದಿಪಡಿಸಿದ್ದು ಬಹಿರಂಗ ಹರಾಜು ಮೂಲಕ ವಿಲೇಖರಿಸಲು ಅನುಮತಿ ನೀಡುವ ಬಗ್ಗೆ ಚರ್ಚಿಸತಕ್ಕ ವಿಚಾರ. ಇದು ಮಾತಾಡ್ತೀವಿ ಸರ್. ಇದೊಂದು ಸ್ವಲ್ಪ ಚರ್ಚೆ ನೆಕ್ಸ್ಟ್ ಇದೆ. ಅದೇ ಕಳ್ಸೋರಲ್ವಾ ಸರ್? MHS ರೋಡಲ್ಲಿ 2 ಚಿಕ್ಕ ಚಿಕ್ಕ ಜೆರಾಕ್ಸ್ ಅಂಗಡಿ ಇರ್ತಾರಲ್ಲ, ಜೆರಾಕ್ಸ್ ಅಂಗಡಿ 2. ಕೆಲಸ ಸ್ಟಾರ್ಟ್ ಮಾಡೋದು ಈಗ. ಅಧ್ಯಕ್ಷ ಕೇಳ್ರಿ ನೀವೇ ಬಂದಿ ಸರ್. ಇವತ್ತು ನಾನು ಮೀಟ್ ಮಾಡಿ ಸರ್ ನೀವು ಇವತ್ತು ಹಾಗೆ ಬಲ ಸರ್ ಹಂಗಲ್ಲ. DC ಆಫೀಸ್ಗೆ ಹೋದ್ರೆ DC ಅವರು ಅಪ್ರೂವಲ್ ಆದ್ಮೇಲೆ ನಾವು ಲಿಸ್ಟ್ ಮಾಡ್ಕೊಡ್ಬೇಕು. ನಮ್ಮ ನಗರಸಭೆ ರೆಸಲ್ಯೂಷನ್ ಮಾಡಿ ಇಮಿಡಿಯೇಟ್ ಲಿಸ್ಟ್ ಮಾಡ್ಕೊಂಡು ಮಾಡ್ಕೊಡ್ಬೋದು. DC ಅವ್ರಿಗೆ ಹೋಗಿ ಅವರು ಸ್ಕ್ರೂಟಿನಿ ಮಾಡಿ ಎಲ್ಲ SC/STಗೆ ಇದು ರಿಸರ್ವೇಷನ್ ಮಾಡಿದಾರ, ಕರೆಕ್ಟಾಗಿ ಬಿಡ್ದಾರ, ಕರೆಕ್ಟಾಗಿ ಬಂದಿದ್ದಾರ, ಭಾಗವಹಿಸಿದಾರ, ಇದೆಲ್ಲ ನೋಡಿ ಇದಾಗ್ತದೆ ಸರ್. ಅದನ್ನ ಹೇಳ್ಬಿಡಿ. ಅದು ಸೆಪ್ಟೆಂಬರ್ 20 ಒಳಗಡೆ ಒಂದು ಡೇಟ್ ಇದು ಮಾಡ್ತೀವಿ. ವಿಷಯ ಸಂಖ್ಯೆ 8 ಕಾನ್ಪುರ ನಗರಸಭೆಗೆ ಸೇರಿದ MHS ರಸ್ತೆಯಲ್ಲಿನ ಆಸ್ತಿ ಸಂಖ್ಯೆ 51-75-48 ಮಳಿಗೆಗಳ ಪೈಕಿ ದಿನಾಂಕ 9/5/2025 ನಡೆದಿರುವ ಬಹಿರಂಗ ಹರಾಜಿನಲ್ಲಿ MHS ರಸ್ತೆಯಲ್ಲಿನ ನೆಲಮಾಳಿಗೆಯ ಮಳಿಗೆ ಸಂಖ್ಯೆ 4/20, 8/24, 9/25 ಮತ್ತು ಕನಕ ವಾಣಿಜ್ಯ ಸಂಕೀರ್ಣದ ಬಡ ಮಹಡಿ ಮಳಿಗೆ ಸಂಖ್ಯೆ 2 ಮತ್ತು ನೆಲ
ಅಷ್ಟೇ. ಅದೇ ಕೆಲಸ ಆಗಬೇಕು ಫೈನಲ್ ಆಗಿ. ನಾನು ಅದನ್ನೇ ಹೇಳ್ತಾ ಇರೋದು. ಈಗ ನೋಡಿಯಪ್ಪ ನೀವು ಸರ್, ಅವರು ಕೆಲಸ ಕಂಪ್ಲೀಟ್ ಮಾಡೋಂಗಿದ್ರೆ ಕೆಲಸ ಸ್ಟಾರ್ಟ್ ಮಾಡ್ಲಿ. ಅರ್ಧಂಬರ್ಧ ಮಾಡ್ಬಿಟ್ಬಿಟ್ಟು ಜನಗಳ ಕೈಲಿ ಉಗಿಸ್ಕೊಳ್ಳೋದ ನಾವು. ಮತ್ತು ಸುಮಾರು ಕೂಡ ಆಯ್ತಾ ಇಲ್ಲ. ಈಗ ಅವ್ರಿಗೆ 3 ನೋಟಿಸ್ ಕೊಟ್ಟಿದ್ದೀವಿ ಸರ್. 3 ನೋಟಿಸ್ ಆಗೋಯ್ತು. ಈಗ ನೆಕ್ಸ್ಟ್ ಅವ್ರಿಗೆ ಇರೋದೇ ಡಿಟರ್ಮಿನೇಟ್ ಮಾಡೋದು. ಏನು FD ಕಟ್ಟಿರ್ತಾರೆ FSD, ಅದು ಮುಟ್ಟುಗೋಲು ಹಾಕೊಂಡು ಅವ್ರಿಗೆ ಟೆಂಡರ್ ಕ್ಯಾನ್ಸಲ್ ಮಾಡಕ್ಕೆ ಇಡಿ. ಈಗ ತಿರ್ಗಾ ಟೆಂಡರ್ ಕಾಲ್ಫರ್ ಮಾಡ್ತೀರಿ, ಅವರೇ ಕಮ್ಮಿ ಕೊಟ್ಟು ಮಾಡ್ಕೊತಾರೆ, ಅವ್ರಿಗೆ ಕೊಡಿ. ತಿರ್ಗಾ ಹಿಂಗೆ ಇದೇ ಫಾಲೋ ಅಪ್ ಮಾಡ್ತಾ ಇರಿ ಸರ್. ಈಗ ಪ್ರೊಸೀಜರ್ ನಾವು ಲ್ಯಾಪ್ಸ್ ಮಾಡಕ್ಕಾಗಲ್ಲ. ಈಗ ದಯವಿಟ್ಟು ನೋಡಿ ಅವ್ರು ಬರ್ಲಿ. ಇವಾಗ ಈಗ ನೀವು ಪ್ರೊಸೀಜರ್ ಪ್ರಕಾರ ಎಲ್ಲಿದ್ದೀರಿ? 3 ತಿಂಗಳು ಟೈಮು ಅಂತ ಹೇಳಿದ್ರೆ ಅವ್ರು ಬೇಕಾಗ್ಬಿಟ್ಟು 6 ತಿಂಗಳಾದ್ರೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಗಲಾಟೆ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡೋರೆ. ನೀವು ಅವಕಾಶ ಕೊಡ್ತಾ ಇದ್ದೀರಿ ಅವ್ರಿಗೆ. ನೀವು ಅವಕಾಶ ಕೊಡ್ತೀವಿ ಸರ್. ಈಗ ಇರೋದು ಒಂದೇ ಆಪ್ಷನ್. ಈಗ ಟೈಮ್ ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಎಲ್ಲಾ ಟೈಮಲ್ಲೂ ಒಂದೇ ತರ ಇರಲ್ಲ. ಆಮೇಲೆ ನಾವು ಸಹಕಾರ ಮಾಡಬೇಕು. ಬೇಕಾದ್ರೆ ನೀನು ಜಾಸ್ತಿ ಕೆಲಸ ಕೆಲಸ ಮಾಡ್ತೀಯಾ ನೀನ್ ಮಾಡು ಸರ್. ಮಲ್ಲಿಕಾರ್ಜುನ್ ನೀವು ಆಮೇಲೆ ತಗೊಳ್ಳಿ. ಈಗ ಎಲ್ಲ ಕೆಲಸ ಒತ್ತಡ ತಗೊಳ್ಳಿ. ಈಗ ಒಂದು ಚಾನ್ಸ್ ಕೊಡಿ, ಅವರೇ ಮಾಡ್ಕೊಳ್ಳಿ. ಜಾಸ್ತಿ ಇದೆ ಅವ್ರಿಗೆ. ಸೆಪ್ಟೆಂಬರ್ 23 ದಿನಾಂಕದಲ್ಲಿ ಮಾಡಬೇಕು ಅಂತ ಇದೆ ಸರ್. ಅವತ್ತೇ ಮಾಡಬೇಕು ಅಂತ ಒಂದು ನಮಗೆ ಮನವಿ ಸರ್. ಇವಾಗಿಂದ ಪ್ರಿಪ್ರೇಷನ್ ಮಾಡ್ಕೊಬೇಕು. ಊಟದ್ದು ಮಾಡಿ ನಮ್ಮ ಚಂದ್ರವರೇ ಒಂದು ನಿಮಿಷ ಅಧ್ಯಕ್ಷರು ಮಾತಾಡ್ತಾರೆ. ಈ ಸಲ ನಾನು ಹೇಳೋದಂದ್ರೆ ಪೌರತ್ವ ದಿನಾಚರಣೆ ಅಂದ್ರೆ ಒಂದು ವಿಶೇಷತೆ ಇರ್ಲಿ. ಏನಂದ್ರೆ ಯಾವಾಗ ಅನ್ಕೊಂಡಂಗೆ ಹೊರಗಡೆಯಿಂದ ಅತಿಥಿಗಳು ಕರೆಸ್ತಾರೆ, ಅವ್ರಗಳಿಗೆ ಒಂದು ಸನ್ಮಾನ ಮಾಡ್ಕೊಂಡು ಪೂರ್ತಿ ಅವ್ರ ಮೇಲೆ ಅವ್ರ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಇವತ್ತು ಇವ್ರುಗಳು ಒಂದು ಪೌರತ್ವ ದಿನಾಚರಣೆ ಏನಂತ ಇವ್ರುಗಳು ಖುಷಿ ಪಡ್ತಿಲ್ಲ. ಆ ಕಣ್ ಮಟ್ಟಿಗೆ ಏನಂತ ಗೊತ್ತಿರೋದು ಗೊತ್ತಿಲ್ಲ. ಈ ನಿಜ ಹೊರಗಡೆ ಯಾರು ಅಷ್ಟೇ ಜನ ಸಾಕು. ಅವರೇ ಅತಿಥಿಗಳು, ಅವರೇ ಗೆಸ್ಟ್ಗಳು. ಏನ್ರಿ ಹೊರಗಡೆ ಬಂದು ಹೋಸಲಿ ಮಾಡ್ದಂಗ್ ಮಾಡೋದ್ ಬೇಡ. ಯಾರು ಬರೋದ್ ಬೇಡ. ಯಾರನ್ನೂ ಕರೆಯೋದ್ ಬೇಡ. ಓಕೆ, ನಮ್ಮವರೇ ಚಿರಂಜೀವಿನೇ ಆಗ್ಲಿ. ಹೋಸಲಿ ಬಂದೆ ಅವ್ರು ಯಾರ ನಮ್ ಸಾಹೇಬ್ರ ಬಗ್ಗೆನೆ ಮಾತಾಡಿದ್ರು. ಅವೆಲ್ಲ ಯಾಕೆ ಸನ್ಮಾನ ಮಾಡಿ. ಆಮೇಲೆ ಸರ್ ಇನ್ನೊಂದು ಕೇಳೋದು ವೆಂಕಟೇಶಣ್ಣ, ನಾನು ಈ ಸಲ ಅದ್ ಬೇಡ, 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಅದ್ ಮಾಡ್ಕೊಳ್ಳಿ. ಯಾಕೆಂದ್ರೆ ವರ್ಷನೂ ಅವರೇ ಗೆಲ್ತಾ ಇದಾರೆ, ಅವ್ರವ್ರಿಗೆ ಪ್ರೈಸ್ಗಳು ಹೋಗ್ತಿದೆ. ಈ ವರ್ಷ ಅದ್ರ ಬಗ್ಗೆ ಬೇರೆ ಏನಾದ್ರು ವಿಶೇಷವಾಗಿ ಟೈಮ್ ಇಲ್ಲಪ್ಪ, ಅದಕ್ಕೆ ಟೈಮ್ ಇಲ್ಲ. ಅದನ್ನೇ ಅದೇ ದುಡ್ಡು ಗಿಫ್ಟ್ ಕೊಡಕ್ಕೆ ಯೂಟಿಲೈಸ್ ಮಾಡ್ಕೊಳ್ಳಿ. ನೀವು ಅದು ಖರ್ಚು ಮಾಡ್ತಿದ್ದೀರಲ್ಲ ನೀವು. ಮಕ್ಕಳು ಸೇರಿ ಎಷ್ಟು ಹೌದು ಗಿಫ್ಟ್ ಕೊಡಕ್ಕೆ ಹೋಗಿ ಮಾಡಿ ಅಂತ ನಾನು ಅದೇ ದುಡ್ಡಲ್ಲಿ ಯಾರು ಕೊಡಿ. ಇವಾಗ ಯಾರಾದ್ರೂ ದಾನಿಗಳು ಕೊಡೋರಿದ್ರೆ ಪೌರ ಕಾರ್ಮಿಕರಾದ ಒಂದು ಗಿಫ್ಟ್ ಕೊಡ್ತಾ ಇದೀವಿ ಅಂತ ಅವ್ರದ್ದು ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಚೆನ್ನಾಗಿರೋದನ್ನೇ ಒಂದು ಒಳ್ಳೆ ಗಿಫ್ಟ್ ಕೊಡಕ್ಕೆ ವ್ಯವಸ್ಥೆ ಮಾಡಿ. ಹೌದು. ಹೋದ ವರ್ಷನೂ ಕೊಟ್ಟಿಲ್ಲ, 2 ವರ್ಷದಿಂದ ಏನು ಕೊಟ್ಟಿಲ್ಲ. ಪ್ರತಿಯೊಬ್ಬರಿಗೆ ಎಲ್ರಿಗೂ ತಲುಪಲಿ. 2 ವರ್ಷದಿಂದ ಏನು ಕೊಟ್ಟಿಲ್ಲ. ಏನಾದ್ರೂ ಕೊಡಿ. ಹೊರಗಡೆ ಅವ್ರಿಗೆ ಎಲ್ಲ ನಾವೇ ಕೌನ್ಸಿಲ್ಗಳಿದ್ದಾರೆ, ಅವ್ರಿಗೆ ಹೇಳಿ ಮಾಡ್ತಾರೆ ಕೆಲಸ ಕಾರ್ಯ. ಸರ್ ಹೇಳಿ ಬನ್ನಿ ಸಾಹೇಬ್ರೆ. ನಮ್ ಟೌನ್ ಲೆವೆಲ್ ಅಲ್ಲಿ ಯಾರು ಇರ್ತಾರೆ ಅವ್ರನ್ನೇ ಕರೆದ್ಬಿಟ್ಟು ಮಾಡೋ ಹೊಟ್ಟಿ ಸರ್. ಹೊರಗಡೆ ಅವ್ರು ಯಾರು ಬೇಡ. ಓಕೆ ಟೈಮ್ ಅದೇ ಬಿಡಿ, ಅದಕ್ಕೆ ಮಾತಾಡೋ ಟೈಮ್ ಅದೇ ಅದಕ್ಕೆ. ಇಲ್ಲ, ಇದು ಒಂದೇ ದಿನದ್ದು ಅಂತ ಇರೋದಿಲ್ಲ. ಸರ್ ಮಾಡ್ಬೋದಾ ಸರ್ ಅದು ಮೀಟಿಂಗ್ ಹಾಲಲ್ಲಿ? ಲಾಸ್ಟ್ ಮೀಟಿಂಗ್ ಮಾಡಿದ್ರಲ್ಲ, ಲೀಡರ್ನೆಲ್ಲ ಕರೆದು ಮೀಟಿಂಗ್ ಮಾಡಿದ್ರಲ್ಲ,
ಯಾವ ಮೀಟಿಂಗ್? ಯಾಕೆ ಬರೋಕ್ಕಾಗಲ್ಲ? ಯಾಕೆ ಹೆಂಗ್ ಬರ್ಬೋದು? ಯಾಕೆ ಅಂದ್ರೆ ಅವನು ಇದು ಒಂದು ಡೆಸಿಗ್ನೇಷನ್ ಅವನೇ. ಯಾವ ಡೆಸಿಗ್ನೇಷನ್ ಇಲ್ಲಿ ಕೊಟ್ಟವ್ರ ನಗರಸಭೆಗೆ? ಅವ್ರ ಆಫೀಸಲ್ಲಿ ಕೊಟ್ಟವ್ರೆ. ಇಲ್ಲಿ ಹೆಂಗ್ ಬರ್ಬೋದು? ಎಲ್ಲ ಇಲ್ಲಿ ಹೆಂಗ್ ಬರ್ತಾರೆ? ಅವನು ಒಬ್ಬ ಇದು ಏನು? ಇನ್ನೂ ಬಿಟ್ಟಲ್ಲ ನಾವು ಕಾಯ್ತಾ ಇರೋದು. ಆಯ್ತು, ನೀವು ಮಾತಾಡ ನಾವು ಕೇಳ್ತಾ ಅದೇ ಇಲ್ಲ. ನೀವು ಮಾತಾಡೋ ಅರ್ಥ ಇಲ್ಲ. ಅದು ಅಧಿಕೃತವಾದ ಏನು ಸಾಮಾನ್ಯ ಸಭೆ, ವಿಶೇಷ ಸಭೆ ಅಥವಾ ತುರ್ತು ಸಭೆ ಆ ಥರ ಏನಿಲ್ಲ. ಈಗ DCM ಸಾಹೇಬರು ಬರ್ತಾ ಇರೋದ್ರಿಂದ ಎಲ್ಲಾರನ್ನೂ ಕರೆದಿದ್ದೇವೆ ನಾವು. ಯಾರು ಕರೆದ ಕೌನ್ಸಿಲರ್ಗಳು, ನಾಮಿನೇಟು, ಮತ್ತೆ ನಮ್ಮ ಆಶ್ರಯ ಸಮಿತಿ ಸದಸ್ಯರುಗಳು ಮತ್ತೆ ಎಲ್ಲರೂ ಬಂದಿರೋ ಆ ಟೈಮಲ್ಲಿ ಅದು ನಾವು ಏನಿದೆ ಪ್ರಿಪ್ರೇಷನ್ ಬಗ್ಗೆ ಚರ್ಚೆ ಮಾಡೋಕ್ಕಾಗಿಲ್ಲ. ಅವರು ಆ ಟೈಮಲ್ಲಿ ಎಲ್ಲರೂ ಬಂದವರು, ಎಲ್ಲ ಸಲಹೆ ಸೂಚನೆಗಳು. ಇದು ಅಧಿಕೃತ ಮೀಟಿಂಗ್ ಅಲ್ಲ. ಮೀಟಿಂಗ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸರ್ ಅವನು. ಅಧಿಕೃತ ಮೀಟಿಂಗ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಂದ ಒಂದು ನಿಮಿಷ ಸರ್. ಈಗ ಏನಾಗಿದೆ, ಅವ್ರಿಗೂ ಈಗ ಒಂದು ಸರ್ಕಾರದಿಂದ ಒಂದು ಹುದ್ದೆ ಕೊಟ್ಟಿದ್ದಾರೆ. ನಾವೇನು ಸಾಮಾನ್ಯ ಸಭೆ ಮೀಟಿಂಗ್ ಮಾಡ್ತಾ ಇದ್ರೆ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ DCM ಸಾಹೇಬರಿಂದ DCM ಸಾಹೇಬರು, MLC ಸಾಹೇಬರಿಂದ MLC ಸಾಹೇಬರು ಅಧಿಕೃತ ಮೀಟಿಂಗ್ ಬರ್ತಾರೆ. ಇದು ನಾವು ಚರ್ಚೆ ಮಾಡಕ್ ಬಂದಿರೋದ್ರಿಂದ ಅವರು ಸಹ ಒಂದು ತಾಲೂಕು ಮಟ್ಟದ ಒಬ್ಬರು ಅಧ್ಯಕ್ಷರಾಗಿರೋದ್ರಿಂದ ಅವರು ಸಲಹೆ ಸೂಚನೆಗಳು ಮಾಡೋದಕ್ಕೆ ನಾವು ಬಂದಿದ್ವಿ. ಅದೇನು ಅಧಿಕೃತ ಮೀಟಿಂಗ್ ಅಲ್ಲ. ಅವರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರೋದ್ರಿಂದ ಅವರು ಅಧ್ಯಕ್ಷರಾಗಿರೋದ್ರಿಂದ ಕೋರ್ಸ್ಬಿಟ್ಟು ಮಾತಾಡಿದ್ದಾರೆ. ಸಾಮಾನ್ಯ ಸಭೆ, ವಿಶೇಷ ಸಭೆ, ತುರ್ತು ಸಭೆ ನಮ್ಮ ಬಾಡಿ ಮಾತ್ರ ಈಗ ನಾವು ಯಾರು ಹೇಳ್ತೀವಿ ಅವ್ರು ಬರ್ಬೋದು. ಬಟ್ ಅವರು ಬರೀ ಪ್ರಿಪರೇಷನ್ ಬಗ್ಗೆ ಚರ್ಚೆ ಮಾಡೋದ್ರಿಂದ ಅವರು ತಾಲೂಕು ಸರ್ಕಾರದಿಂದ ನೇಮಕಗೊಂಡಿರೋ ಒಬ್ಬರು ಅಧ್ಯಕ್ಷರು. ಅವ್ರು ಏನು ಸಂಘ ಸಂಸ್ಥೆ ಮುಖಂಡರಲ್ಲ, ಸರ್ಕಾರದಿಂದ ನೇಮಕೊಂಡ್ರೆ ಒಬ್ರು ಅಧ್ಯಕ್ಷ ಆಗಿರ್ತಾರೆ. ರೆವಿನ್ಯೂ ಸೆಕ್ಷನ್ ಮಾತಾಡಿ ಸರ್. ಆಯ್ತು ಟೂರ್ಗೆ ಹೋಗೋದಕ್ಕೆ ಒಂದು ನಾವು ಇಂದೋರ್, ಮಧ್ಯಪ್ರದೇಶದ ಇಂದೋರ್ಗೆ ನಾವು ಸ್ಟಡಿ ಟೂರ್ನ ಹಾಕೊಂಡಿದೀವಿ. ನೀವು ಡೇಟ್ ಫಿಕ್ಸ್ ಮಾಡಿದ್ರೆ ಅಲ್ಲಿ ಹೋಗಿ ನೆಕ್ಸ್ಟ್ ಮಂತ್ ಮಾಡ್ಕೊಡಿ ಸರ್. ಕರ್ಕೊಂಡು ಹೋಗುವಲ್ರಿ ಸರ್, ಈ ಖಾತೆಗಳು ಮುಗಿಸಿಲ್ಲ ಅಂತ ನಮ್ಮ ಈ ಖಾತೆವೇ ಮುಗಿಸಿಲ್ಲ ಸರ್. ಈಗ ಎಷ್ಟೆಷ್ಟು ಪೆಂಡಿಂಗ್ ಅವೇ ಈ ಖಾತೆದು. ರೆವಿನ್ಯೂ ಸೆಕ್ಷನ್ ಅವರು ದಯವಿಟ್ಟು ರೆವಿನ್ಯೂ ಸೆಕ್ಷನ್ದು ಈ ಖಾತೆಗಳು ಒಂದ್ ನಿಮಿಷ ಇರಿ. ಈ ಖಾತೆಗಳು ಎಷ್ಟು ಬಂದಿದೆ, ಈ ಖಾತೆಗಳನ್ನ ಬಿ ಖಾತೆಗಳು ಎಷ್ಟು ಬಂದಿದೆ, ಎಷ್ಟನ್ನ ವಿಲೇವಾರಿ ಮಾಡಿದಿರಿ ಎಲ್ಲ ಹೇಳಿ ದಯವಿಟ್ಟು. ಪೆಂಡಿಂಗ್ ಎಷ್ಟು ಮಾಡಿದಿರಿ, ಒಟ್ಟು ಓವರ್ ಆಲ್ ಪೆಂಡಿಂಗ್ ಎಷ್ಟೈತೆ, ಓವರ್ ಆಲ್ ಪೆಂಡಿಂಗು ಯಾಕೆ ಮಾಡ್ಲಿಲ್ಲ ಅಂತಾನೆ ಹೇಳ್ಬೇಕು. ಇಲ್ಲಿದೆ, ಯಾಕೆ ಮಾಡ್ಲಿಲ್ಲ ಅಂತಾನೆ ಹೇಳ್ಬೇಕು. 24 ಇದೆ, 21 ಇದೆ. ಏನ್ಕೆ ಸಮಸ್ಯೆ? ಸಮಸ್ಯೆ ಸರ್ವರ್ ಇಶ್ಯೂ ಇರಲ್ಲ. ಸರ್ವರ್ ಈಗೆಲ್ಲ ಲಾಸ್ಟ್ ವೀಕ್ ಲೀವ್ ಬಂತು, ಒಂದ್ ವಾರ ಇತ್ತು ಸರ್ವರ್ಗೆ. ಒಂದ್ ನಿಮಿಷ, ಆ ಸರ್ವರ್ಗೂ ದುಡ್ಡು ಕಟ್ಟಿದ್ರೆ, ಎಕ್ಸ್ಟ್ರಾ ದುಡ್ಡು ಕಟ್ಟಿದ್ರೆ ಕೊಡ್ತಾರೆ ಸರ್ವರ್ನ. ಎಕ್ಸ್ಟ್ರಾ ಡಾಟಾ ಹಾಕ್ಸ್ಕೊಳಕ್ಕೆ DMI ಸರ್ವರ್ ಈಗ ಅದ್ರ ಬಗ್ಗೆ ಮಾತಾಡಿ. ಮೈಕೋ
20ನೇ ವರ್ಷದ್ದು 21ರದ್ದು 22ರದ್ದು ಬಲೆ ಯಂತ್ರ ಅವನು 21ನೇ ವರ್ಷದ್ದು 2021ರದ್ದು 22 ಕೊಟ್ಟರು ಮಾಡಿಲ್ಲ 23-24 ಈಗ ನೀವು ಯಾರ ಹತ್ರ ಇದೆ ಅಂತ ಕೇಳಬೇಡಿ, ಹಳೆ ಏನಿದೆ ತೆಗ್ಸಿ. ನೀವೇ ಇಟ್ಟಲ್ವಾ ನೀವು ನೀವು ರೆವಿನ್ಯೂ ಸೆಕ್ಷನ್ ನೀವೇ ಇಟ್ಟು ನೀವು ನಮ್ಮನ್ನ ಕೇಳ್ತಿದ್ರಲ್ಲ ತರ್ಸ್ಕೊಡಿ ಅಂತ ನಾವು ನಿಮ್ಮನ್ನ ಕೇಳ್ಬೇಕು, ನೀವು ತರ್ಸ್ಕೊಳ್ಳಿ. ಮೇಡಮ್ ಈಗ ನೀವ್ ಯಾವ ಫೈಲ್ ಮಡಗಿರೋ ಫೈಲೇ ಇರಲ್ಲ ಇಲ್ಲಿ ಹುಷಾರು. ಅಲ್ಲಿ ಮೊನ್ನೆ ಯಾವ್ದೋ ಒಂದು ಆಗಿದೆ ನಿಮ್ಗೆ ಹುಷಾರಾಗಿರಿ. 21-20 ಎಲ್ಲಿ ಸಿಕ್ಕವ್ ನಿಮ್ಗೆ? ಇಲ್ಲಿ ಮಡಗಿರೋ ಹೊಸ್ತಾಗಿ ಮಡಗಿರೋ ಫೈಲೇ ಸಿಗ್ತಾರ. ನಮ್ಮ ಹತ್ರ ಐತೆ, ನಿಮ್ಮ ಹತ್ರ ಇಲ್ಲ. ಈಗ ಅಲ್ಲ ರೀ 2021 ಅಧಿಕಾರಿಗಳನ್ನ ನಿಮ್ಗೆ ಕಳಿಸಿರೋದು 2021 ಅಪ್ಲಿಕೇಶನ್ ಕೊಟ್ಟಿರೋದು. ನೀವು ಏನೇ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಒಂದೊಂದ್ಸತಿ ಒಂದೊಂದಲ್ಲ ನಂದಿ ಬಿಲ್ ಕಟ್ಕೊಂಡ್ಬರ್ತೀರಾ, ಟ್ಯಾಕ್ಸ್ ಕಟ್ಕೊಂಡ್ಬರ್ತೀರಿ, ಒಟ್ಟಿಗೆ ಹೇಳ್ಬಿಟ್ರೆ ಒಟ್ಟಿಗೆ ಕಟ್ಕೊಂಡ್ಬರ್ತಾರ. ಸ್ಟೇಟ್ ಸರ್ವೆ ನೋಡ್ತಾ ಇದ್ದಿದ್ದು